ಮೇ 9 ನಂತರ ಕ್ಯಾಬಿನೆಟ್ ರೀಶಫಲ್ ಚಾನ್ಸಸ್ ಅನ್ನೋದು ಮತ್ತೆ ಮಾತೀಗ ಸ್ಟಾರ್ಟ್ ಆಗಿರೋದು ಸರ್. ಆ ತರದ್ ಏನಾದ್ರು ಮುನ್ಸೂಚನೆ ಈ ಸದ್ಯದ ಮಟ್ಟಿಗೆ ಹಿರಿಯ ಸಚಿವರಿಗೆ ಅಥವಾ ಕ್ಯಾಬಿನೆಟ್ಗೆ ಏನಾದ್ರು ಬಂದಿದೆಯಾ? ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ನಾವು ಹೇಳಿದರೆ ಅಪ್ರಸ್ತುತ ಆಗುತ್ತೆ ಅದು. ಅದರಿಂದ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೋ ಅದು ಅವರಿಗೆ, ಅದರಂತೆ ನಾವೆಲ್ಲ ನಡ್ಕೊಳ್ತೀವಿ ಅಷ್ಟೇ. ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಅಸಹಾಯಕತೆಯಿಂದ ಯಾರು ಮಾಟಮಂತ್ರ ಮಾಡಿರುವಂತ ಶಂಕೆ ಇದೆ, ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ. ರಾಜಣ್ಣವರಿಗೆ ಮಾಹಿತಿ ಇರ್ಬೋದು, ಏನು ಗೊತ್ತು, ರಾಜಣ್ಣವ್ರಿಗೆ ಮಾಹಿತಿ ಇರ್ಬೋದು. ಯಾರಾದರೂ ಮಾಟಮಂತ್ರ ಮಾಡೋದು ಆ ಥರದ್ದು ಏನಾದರೂ ಅವ್ರಿಗೆ ಯಾರಾದರೂ ಹೇಳಿದರೆ ಅದಕ್ಕೆ ಹೇಳಿರ್ಬೋದೇನೋ ಅವ್ರ. ಮೇ 9 ನಂತರ ಕ್ಯಾಬಿನೆಟ್ ರೀಶಫಲ್ ಚಾನ್ಸಸ್ ಅನ್ನೋದು ಮತ್ತೆ ಮಾತೀಗ ಸ್ಟಾರ್ಟ್ ಆಗಿರೋದು ಸರ್. ಆ ತರದ್ ಏನಾದ್ರು ಮುನ್ಸೂಚನೆ ಈ ಸದ್ಯದ ಮಟ್ಟಿಗೆ ಹಿರಿಯ ಸಚಿವರಿಗೆ ಅಥವಾ ಕ್ಯಾಬಿನೆಟ್ಗೆ ಏನಾದ್ರು ಬಂದಿದೆಯಾ? ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ನಾವು ಹೇಳಿದರೆ ಅಪ್ರಸ್ತುತ ಆಗುತ್ತೆ ಅದು. ಅದರಿಂದ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೋ ಅದು ಅವರಿಗೆ, ಅದರಂತೆ ನಾವೆಲ್ಲ ನಡ್ಕೊಳ್ತೀವಿ ಅಷ್ಟೇ. ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಅಸಹಾಯಕತೆಯಿಂದ ಯಾರು ಮಾಟಮಂತ್ರ ಮಾಡಿರುವಂತ ಶಂಕೆ ಇದೆ, ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ. ರಾಜಣ್ಣವರಿಗೆ ಮಾಹಿತಿ ಇರ್ಬೋದು, ಏನು ಗೊತ್ತು, ರಾಜಣ್ಣವ್ರಿಗೆ ಮಾಹಿತಿ ಇರ್ಬೋದು. ಯಾರಾದರೂ ಮಾಟಮಂತ್ರ ಮಾಡೋದು ಆ ಥರದ್ದು ಏನಾದರೂ ಅವ್ರಿಗೆ ಯಾರಾದರೂ ಹೇಳಿದರೆ ಅದಕ್ಕೆ ಹೇಳಿರ್ಬೋದೇನೋ ಅವ್ರ.